Hello, ಎಲ್ಲರಿಗೂ ನಮಸ್ಕಾರ. Welcome back to my YouTube channel. So this is February month, and I personally love this month a lot. Of course, because it's month of love, it's Valentine month, and it's I don't think so. It should only be between two lovers or something like that. ನಾನು ಇದನ್ನು ತುಂಬ ಮುಂಚೆಯಿಂದ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದೀನಿ because I think it's more about making the other person feel special, feel loved, something like that. So I would also celebrate it with my girlfriends. So ನನ್ನ ಫ್ರೆಂಡ್ಸ್ ಆಗಲಿ ನಾವಾಗಲಿ ವಿ ವುಡ್ ಮೇಕ್ ಈಚ್ ಅದರ್ ಫೀಲ್ ಸ್ಪೆಷಲ್, ವುಡ್ ಗಿವ್ ಫ್ಲವರ್ಸ್, ಟ್ರೀಟ್ ದೆಮ್ ಆರ್ ಜಸ್ಟ್ ಗೋ ಔಟ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಟೈಮ್. ಇನ್ ಫ್ಯಾಕ್ಟ್ ಐ ಸ್ಟಿಲ್ ರಿಮೆಂಬರ್ ಒನ್ ಆಫ್ ದ ವ್ಯಾಲೆಂಟೈನ್ ಮೈ ಬ್ಯೂಟಿಫುಲ್ ಮದರ್ ಆಲ್ಸೋ. ಸೊ ನಾನು ಆಫೀಸ್ಗೆ ಹೋಗಿ ಬರೋಷ್ಟಲ್ಲೇ ನಮ್ಮಮ್ಮ ನನಗೆ ಮತ್ತು ನಮ್ಮ ಸಿಸ್ಟರ್ಗೆ ಅಂತ ಶಿ ಹ್ಯಾಡ್ ಮೇಡ್ ನೈಸ್ ಸೆಟಪ್. ಸೊ ಎರಡು ಕ್ಯೂಟ್ ಟ್ರೇಸ್ ಇತ್ತು, ಅದ್ರ ಮೇಲೆ ಶಿ ಹ್ಯಾಡ್ ಗಾಟ್ ದಿಸ್ ಮಗ್ ಕಸ್ಟಮೈಸ್ಡ್. ಸೊ ಅದ್ರ ಮೇಲೆ ನನ್ನ ಫೋಟೋ ಆ್ಯಂಡ್ ನಮ್ಮ ಸಿಸ್ಟರ್ ಫೋಟೋ ವಿತ್ ಅ ಟೈನಿ ಟೆಡ್ಡಿ ಬಿಯರ್, ಚಾಕ್ಲೇಟ್ ಆ್ಯಂಡ್ ಫ್ಲವರ್ಸ್, ಬಿಕಾಸ್ ಶಿ ನ್ಯೂ how much I love these things. So it was very beautiful, and I still remember that. So Ithara, and now that I got married, I had another reason. So I always make sure that I make the other person feel special. And the add on ಏನಂದರೆ Sridhar's birthday is this month. In fact, it's tomorrow, and almost ನಾನು 2021 and I have made sure that his birthday I should celebrate in the best way possible. And I want this year also that I want to follow that consistency, because Aryan idare and lot of other things will be there. So ನನಗೇನು ಥಿಂಕ್ ಮಾಡೋಕ್ಕೆ ಆಗಿಲ್ಲ, ಆ್ಯಂಡ್ ಬಿಕಾಸ್ ಮೋಸ್ಟ್ಲಿ ಐ ಆಮ್ ಹೋಮ್ ಆಲ್ ದ ಟೈಮ್, ಬಟ್ I don't want to let go that, and I really want to do it. So ವೀಕೆಂಡ್ ಇರೋದ್ರಿಂದ ನಿನ್ನೆ ಮೊನ್ನೆ ಎಲ್ಲ he was at home, so I couldn't do anything. And today is Monday, and now that he went to office, I have time now. So I will plan it, think about it, and make sure I do something out of ದ ಟೈಮ್ ಐ ಹ್ಯಾವ್ ರೈಟ್ ನಾವು. ಆ್ಯಂಡ್ ಆರ್ಯನ್ ಕೂಡ ಮಲಗಿದ್ರು, ಸೊ ಇರೋ ಟೈಮಲ್ಲಿ ನಾನು ಮಾಡಿ, ಬಿಕಾಸ್ ಐ ಬಿಲೀವ್ ಹುಡುಗರಿಗೆ ಎಸ್ಪೆಷಲಿ ಇಷ್ಟ ಇರಲ್ಲ ಬರ್ಡೇಸ್ ಎಲ್ಲ ಮಾಡೋಕ್ಕೆ, ಬಟ್ ಐ ಆಲ್ವೇಸ್ ದ ಪರ್ಸನ್ ಫೆಬ್ರವರಿ ಬಂದ ತಕ್ಷಣ ಐ ಆಮ್ ವೆರಿ ಎಕ್ಸೈಟೆಡ್. ಐ ಲವ್ ಮೈ ಬರ್ತ್ಡೇ ಟು, ಆ್ಯಂಡ್ ಐ ರಿಯಲಿ ಫೀಲ್ ದ್ಯಾಟ್ ಪೀಪಲ್ ಶುಡ್ ಸೆಲೆಬ್ರೇಟ್ ದೇರ್ ಬರ್ತ್ಡೇ. ಆ್ಯಂಡ್ ನನ್ನ ಕ್ಲೋಸ್ ಒನ್ಸ್ ಬರ್ತ್ಡೇ ಇದ್ರೂ ಕೂಡ ಐ ಆಮ್ ಈಕ್ವಲಿ ಎಕ್ಸೈಟೆಡ್. So same thing, he is never excited about his birthday, but I'm always jumping, when it begins, only when the month begins. So, and I have made sure, the other person should feel a lot better, because that's how the life is all about, how special you make the other person feel. ಸೊ ಅದಕ್ಕೆ ಈ ವರ್ಷ, ಬಿಕಾಸ್ ಲಾಸ್ಟ್ ಇಯರ್ ಕೂಡ ಆರ್ಯನ್ ಇದ್ದರು, ಬಟ್ ಈ ಇಯರ್ ಸಿನ್ಸ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಎವ್ರಿಥಿಂಗ್, at least he'll be a part of it, the major part of it. So that's again a motivation for me. So ಅದಕ್ಕೆ couple of things I've thought about it, and hopefully I will be able to do something. Yeah. ಸೊ ಮನೇಲಿ ಇರಬೇಕಾದ್ರೆ ಲುಕ್ ಎಟ್ ಸೋ ಹೋಮ್ಲೆಸ್ ವಿಲ್ ಬಿ. ಆ್ಯಂಡ್ ನಾನಂತೂ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸೈಟ್ ಈಗ ಬಾತ್ ಪೂಜಾ ಎಲ್ಲ ಮಾಡಿಬಿಟ್ಟು ಆರ್ಯನ್ ಮಲಗಿದ ಮೇಲೆ ವೆನ್ ವಿಲ್ ಐ ಬಿ. ಆ್ಯಂಡ್ ಇವತ್ತಂತೂ ನಾನು ವೀಡಿಯೋ ಮಾಡಬೇಕಾದ್ರೆ ಸಮ್ ಆಫ್ ದಿ ಅದರ್ ಡಿಸ್ಟರ್ಬೆನ್ಸಸ್ ಹ್ಯಾಪನಿಂಗ್, ಬಟ್ ಎನಿವೇ. ಸೊ ಐ ಜಸ್ಟ್ ಸ್ಪೋಕ್ ಟು ದ ಪರ್ಸನ್, ಡೆಕೋರೇಷನ್ ಪರ್ಸನ್, ಬಿಕಾಸ್ ಮೈ ಸಿಸ್ಟರ್ ಹ್ಯಾಡ್ ಡನ್ ಫಾರ್ ಮೈ ಬರ್ತ್ಡೇ ಐ ಥಿಂಕ್. ಸ್ವಲ್ಪ ಅವಳ ಹತ್ರನೇ ಕಾಂಟ್ಯಾಕ್ಟ್ ಇಸ್ಕೊಂಡ್ಬಿಟ್ಟು ಐ ಹ್ಯಾವ್ ಸ್ಪೋಕ್ ಟು ದಿಸ್ ಪರ್ಸನ್, ಆ್ಯಂಡ್ ಸಾಯಂಕಾಲ ಬಂದು ಅವರಿಗೆ ಎಲ್ಲ ಕಳಿಸಿದ್ದೀನಿ. ಸೊ ಅಲ್ಲಿ ಶೋ ಯು ಲೊಕೇಶನ್ ಎಲ್ಲಿದೆ. ಸೊ ಈ ಲೊಕೇಶನ್ಗೆ ಇಷ್ಟ ಅಂತ ಡೆಕೋರೇಷನ್ ಬೇಕಂತ ಹೇಳಿದ್ದೀನಿ, ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಶ್ರೀಧರ್ ಆಫೀಸ್ ಮುಗಿಸ್ಕೊಂಡು ಬರೋಷ್ಟರಲ್ಲೇ ಐ ವಾಂಟ್ ದ್ಯಾಟ್ ಟು ಅರೇಂಜ್. ಸೊ ಹೋಪ್ಫುಲಿ ಮೀನ್ ಟೈಮ್ ಡಿನ್ನರ್ಗೆ ಆಲ್ರೆಡಿ ಡೋ ನಾನು ಏನು ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ, ಆ್ಯಂಡ್ ಹಿಯರ್ ಆಲ್ರೆಡಿ ದಾಲ್ ಇಸ್ ರೆಡಿ. ಸ್ವಲ್ಪ ಆರ್ಯನ್ಗೆ ಅಂತ ಚಿಕ್ಕದ್ರಲ್ಲಿ ಇದು ಮಾಡಿದ್ದೀನಿ. ಇನ್ನೇನು ಸಬ್ಜಿ ಮಾಡಬೇಕು ವಿಚ್ ಅವಲ್. ಇದು ಕೌಂಟರ್ ಎಲ್ಲ ಎಷ್ಟು ಗಲೀಜಾಗಿಬಿಟ್ಟಿದೆ, ಇನ್ಕ್ಲೂಡಿಂಗ್ ಸ್ವಲ್ಪ ಗ್ಯಾಸ್ ಆಲ್ಸೋ, ನೋಡ್ಬೋದು ವಿಡಿಯೋದಲ್ಲಿ. ಸೊ ದ್ಯಾಟ್ ಆಲ್ಸೋ ಐ ನೀಡ್ ಟು ಕ್ಲೀನ್ ಅ ಬಿಟ್. ಸೊ ಇದೆಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಆರ್ಯನಿಗೆ ಸ್ನಾನ ಮಾಡಿಸ್ಬಿಟ್ಟು ವಿ ಹ್ಯಾವ್ ಟು ಗೋ ಔಟ್. ಸೊ ಇವಾಗ ಏನಂದರೆ ಬರ್ತ್ಡೇ ಬಾಯ್ ವಿಲ್ ಬಿ ಗೆಟ್ಟಿಂಗ್ ಅ ಲಾಟ್ ಆಫ್ ಅಟೆನ್ಷನ್. ಆ್ಯಂಡ್ ನಮ್ಮಮ್ಮ ಅಂತೂ from the time I got engaged with Sridhar, either it's his birthday or any festivals, Diwali, Yugadi, Sankranti, ಯಾವ ಹಬ್ಬ ಇರಲಿ, ಆ್ಯಂಡ್ ನಮ್ಮ ಆ್ಯನಿವರ್ಸರೀಸ್ ಆಗಿರ್ಬೋದು, ಎಂಗೇಜ್ಮೆಂಟ್, ಮ್ಯಾರೇಜ್, ನೋ ಮ್ಯಾಟರ್ ವಾಟ್, ಇಫ್ ವಾಟ್ ಎವರ್ ಇಸ್ ದಿ ಒಕೇಜನ್, ಶಿ ಮೇಕ್ ಶ್ಯೂರ್ ಶಿ ಬೈಸ್ ಕ್ಲೋತ್ಸ್ ಆರ್ ಎನಿ ಗಿಫ್ಟ್ ಫಾರ್ ಶ್ರೀಧರ್ ಆ್ಯಂಡ್ ಮೀ. ಜೊತೆಲೇ ಕೊಡೋದು ಯಾವಾಗಲೂ ಜೋಡಿ 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 ಅಂತ. So now she is also on her toes. She's like, I want to buy something for him as well. So I knew it already. So I'm going out with her so I can also see if there's anything I can. All the other preps are done and I can't wait to show you. So we have an amazing place. I thought this particular place would do. And
ನೈಟ್ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಐ ಕ್ಯಾನ್ ಯೂಟಿಲೈಸ್ ದಿಸ್ ಹೋಲ್ ಸ್ಪೇಸ್, ಸೊ ಐ ಹ್ಯಾವ್ ಜಸ್ಟ್ ಆಸ್ ದೆಮ್ ಟು ಡೂ ಅಟ್ ದ್ಯಾಟ್ ಪರ್ಟಿಕ್ಯುಲರ್ ಏರಿಯಾ. ಸ್ವಲ್ಪ ಡಿಫ್ರೆಂಟ್ ಬಿಕಾಸ್ ಇಷ್ಟು ವರ್ಷ ಈ ಪ್ಲೇಸ್ ಇದ್ರೂ ಐ ನೆವರ್ ಥಾಟ್ ಆಫ್ ಇಟ್. ಸೊ ದಿಸ್ ಇಯರ್ ವೈ ನಾಟ್. ಇವಾಗ ಜಸ್ಟ್ ಅದನ್ನೆಲ್ಲ ಗೂಡಿಸ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಆಲ್ಮೋಸ್ಟ್ ಎವ್ರಿ ಡೇ ಗುಡಿಸ್ತೀವಿ. ಆ್ಯಂಡ್ ಸ್ವಲ್ಪ ನೀರೆಲ್ಲ ಹಾಕಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ದ್ಯಾಟ್ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಡೆಕೋರ್ ಎಲ್ಲ ಬರುತ್ತೆ ಅಂತ. Can't wait how it will turn out because that guy was very busy, but I thought whatever you can just do it, but the best. Heading out right now. So amma Mantri Mallik barta idare. Even I am gonna go there with my little boy, and so we gonna go and shop there. Mom is on the way and we are waiting here for her. So I thought meanwhile we can have some tea and some snacks. So Mall Achane, there is this new place called Benne Bangalore. I thought let's give a try. It was very clean, hygiene, and I love the whole setup. So I thought let's just try. So we took single idli vada and chow chow bath, and I took pani puri because it's been a while since I had. So I thought why not? So I was enjoying my pani puri while my mom had chow chow bath. And idli kuda tinde nanu, but yeah, so we just winded up from there and we headed straight to Shoppers Stop because we can have variety of brands, everything in just one shop. So it will save some time as well. And the collections was very good, and the best part was Aryan found this amazing place. Like my mom was just searching for something and she was like, "Are you sure there's this place for kids?" I said, "Wow." So ಮನೆಗೆ ಬಂದೆ and ಆರ್ಯಂದೆಲ್ಲ ಡಿನ್ನರ್ ಆಯಿತು. ಇನ್ನೇನು ಸ್ವಲ್ಪ ಕರಿ ಮಾಡ್ಬೇಕು ನಾನು. ಎವ್ರಿಥಿಂಗ್ ಎಲ್ಸ್ ಇಸ್ ಆಲ್ರೆಡಿ ರೆಡಿ. ಆ್ಯಂಡ್ ಡೆಕೋರೇಷನ್ ಅವ್ರಿಗೆ ಒಂದು 8:30 ಬರೋಕ್ಕಂತ ಹೇಳಿದ್ದೀನಿ. ಸೊ ಬೈ ದಟ್ ಟೈಮ್ ಐ ಕ್ಯಾನ್ ಬಿ ಬಿಟ್ ಫ್ರೀ ಆಸ್ ವೆಲ್ ಆ್ಯಂಡ್ ಐ ಕ್ಯಾನ್ ಹೆಲ್ಪ್ ದೆಮ್ ಇಫ್ ದೆ ನೀಡ್ ಎನಿಥಿಂಗ್. ಆ್ಯಂಡ್ ನಿಜವಾಗ್ಲೂ ಐ ಆಮ್ ಸೋ ಪ್ರೌಡ್. ಯಾಕಂದರೆ Aryan is a very very fast learner for his age. He will turn 1 year 6 months, coming 12th, and still he is like he grasping power is really very good. ಸೊ ನಾನು ಏನು ಹೇಳ್ಕೊಟ್ರು ಎಷ್ಟು ಬೇಗ ಅವನು ಅರ್ಥ ಮಾಡ್ಕೋತಾನೆ, ಆ್ಯಂಡ್ ಹಿಸ್ ಅಬ್ಸರ್ವೇಷನ್ ಸ್ಕಿಲ್ಸ್ ಆರ್ ಆಲ್ಸೋ ವೆರಿ ಗುಡ್. ಸೊ ಐ ಥಿಂಕ್ ಸುಮ್ಮನೆ ಜಸ್ಟ್ 1 2 3 4 5 6 7 8 9 10 ಅಂತ ಹೇಳ್ತಾ ಇದ್ದೆ, ಆ್ಯಂಡ್ ಜಸ್ಟ್ ನಾವು ನಾನು ಬಟ್ಟೆ ಫೋಲ್ಡ್ ಮಾಡಿ ಇಡ್ತಾ ಇದ್ದೆ ಆ್ಯಂಡ್ ಹಿ ಹಿಮ್ಸೆಲ್ಫ್ ವಾಸ್ ಲೈಕ್ 7 8 9 10. ಸೊ ಐ ಜಸ್ಟ್ ಥಾಟ್ ಐ ಶುಡ್ ಶೇರ್ ದಿಸ್ ವಿತ್ ಯು. ಅವನು ಆಲ್ರೆಡಿ ಹಿ ರೆಕಗ್ನೈಸಸ್ ದ ಕಲರ್ಸ್ and he can tell everything. You just point and he will say, okay, this is tree, this is animal. Beliggeno I told, which is broccoli, and then he could actually point and say this is broccoli and this is that vegetable. So it really feels very great because ನಾವು ಇಬ್ಬರೇ ಇರೋದ್ರಿಂದ ಸೊ ನಾನು ಏನು ಮಾಡಿದ್ರು ಐ ಮೇಕ್ ಶ್ಯೂರ್ ಐ ಟೆಲ್ ಹಿಮ್ ಅಬೌಟ್ ಇಟ್. ಆ್ಯಂಡ್ the best part is he actually learns it and he also enjoys the same thing. Even if I say wow, then he also says wow. ಆ್ಯಂಡ್ ಇವಾಗ ನಾನು ಏನಾದರೂ ಕೆಳಗಡೆ ಬಿದ್ದು ಅಯ್ಯಯ್ಯೋ ಅಂತ ನ್ಯಾಚುರಲಾಗಿ ನಾವು ಅಂತೀವಿ, ಸೊ ಅದನ್ನು ಕೂಡ ಅವ್ನು ಹೇಳ್ತಾನೆ. ಸೊ ಅವನ ಕಡೆಯಿಂದ ಏನೋ ಒಂದು ಬಿತ್ತು ಅಂದರೆ ಹಿಸ್ ರಿಯಾಕ್ಷನ್ ಇಸ್ ಲೈಕ್ ಅಯ್ಯಯ್ಯೋ. ಆ್ಯಂಡ್ ನಾವು ಆಚೆ ಹೋದರೆ ಹಿ ನೋಸ್ ಆಟೋ, ಇದು ಕಾರು, ಇದು ಅದು ಗ್ಲಾಸು, ಎವ್ರಿಥಿಂಗ್, ಲಿಟ್ರಲಿ ಎವ್ರಿಥಿಂಗ್. ಸೊ ಜಸ್ಟ್ ವಾಂಟೆಡ್ ಟು ಶೇರ್ ದ್ಯಾಟ್. ಹ್ಯಾಪಿ ಮಮ್ಮಿ. ಆಲ್ ರೈಟ್, ವಿಚ್ ಒನ್ ಇಸ್ ಬ್ಲೂ ಕಲರ್? ಬ್ಲೂ ಕಲರ್ ಯಾವುದು? ಇದು. ಆ್ಯಂಡ್ ರೆಡ್ ಕಲರ್? ರೆಡ್, ವಿಚ್ ಇಸ್ ರೆಡ್? That is red. Very. So this guy is basically enjoying the whole process of really setting up and decorating, and this is what I wanted. So ivattu on malgsu illa nanu till the time Sridhar comes. So he's literally enjoying looking at the balloons, how it's getting done, and all the setup. And problem ಏನಾಯ್ತು ಅಂದರೆ the wall is bit textured, it's rough, so ಅದ್ರಲ್ಲಿ ಕೂರಲ್ಲ ಅಂದರು. But somehow I said please just try, and they did their best whatever they could. And ತುಂಬಾನೇ windy ಇತ್ತು, but anyway I'm really thankful for whatever they did. Okay, so Sridhar has come. Let's see his reaction. ಪಾಪ ಏನಿದು? ಅಯ್ಯಯ್ಯ, ಛೇ
ಛೇ ಹಿಂಗ್ಯಾಕ ಏನೇನ್ ಮಾಡಿರಿ ನೀವು ಎದಕ್ಕೆ ರೊಕ್ಕ ಕೊಟ್ಟು ಮಾಡಕ್ ಹಲೋ ಗುಡ್ ಮಾರ್ನಿಂಗ್. ಸೊ ಇವತ್ತು ಸರ್ಗೆ ದೋಸೆ ತುಂಬ ಇಷ್ಟ ಅಂತ ನಾನು ದೋಸೆ ಮಾಡಬೇಕಂತ ಎಲ್ಲ ಪ್ರೆಪ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ವಿ ಆರ್ ಡನ್. ಚಲೋ ಪಾಪಾ. ಬರ್ಡೇ ಪಾಪಾ. ಪಾಪಾ ಹ್ಯಾಪಿ ಬರ್ಡೇ. ಸೊ ಇವಾಗ ಜಸ್ಟ್ ಕೇಕ್ ಕಟಿಂಗ್ ಆಯಿತು ಆ್ಯಂಡ್ ಶ್ರೀಧರ್ ಕೂಡ ಆಫೀಸಿಗೆ ಹೊರಟರು ಬಿಕಾಸ್ ಇದು ವೀಕ್ ಡೇ ಅಲ್ಲಿ ಬಂದಿದೆ ಆ್ಯಂಡ್ ವಿ ವರ್ ಲೈಕ್ ನೋ ಪಾಯಿಂಟ್ ಹಾಲಿಡೇ ಎಲ್ಲ ತೊಗೊಂಡು ಬಿಕಾಸ್ ಎನಿವೇ ಇಟ್ಸ್ ಅ ವರ್ಕಿಂಗ್ ಡೇ ಆ್ಯಂಡ್ ಆರ್ಯನ್ ಕೂಡ ಶೆಡ್ಯೂಲ್ ಮಿಸ್ ಆಗಬಾರ್ದು ಅಂತ. ಸೊ ಬಟ್ ಇಟ್ ವಾಸ್ ನೈಸ್. ವಿ ಹ್ಯಾಡ್ ಅನ್ ಅಮೇಝಿಂಗ್ ಬ್ರೇಕ್ಫಾಸ್ಟ್ ಮನೇಲೆ ಬಿಕಾಸ್ ಈ ಲವ್ಸ್ ದೋಸೆ ಮಾಡಿದೆ ಆ್ಯಂಡ್ ವಿ ಕಟ್ ದ ಕೇಕ್ ವಿತ್ ಆರ್ಯನ್. ಇಟ್ ವಾಸ್ ಅಮೇಝಿಂಗ್ ಆ್ಯಂಡ್ ಅಮ್ಮ ಆ್ಯಕ್ಚುಲಿ ಜಾಮೂನ್ ಮಾಡ್ತೀನಿ ಅಂತ ಹೇಳಿದರು ಬಟ್ ನೆನ್ನೆ ಎಲ್ಲ ನಾವು ಆಚೆನೇ ಇದ್ವಿ. ಅದೊಂದು ರೂಟೀನ್ ಇರುತ್ತೆ, ಯಾವಾಗಲೂ ಮಾಡ್ತಾರೆ ಅಮ್ಮ ಬಿಕಾಸ್ ಶ್ರೀಧರ್ ಲವ್ಸ್ ಜಾಮೂನ್ ಸೋ ಮಚ್. ಬಟ್ ಎನಿವೇ ಅವರು ಇವತ್ತು ವೀಕ್ ಡೇ ಇರೋದ್ರಿಂದ ದೇ ಆಲ್ ಆಲ್ಸೋ ವೆಂಟ್ ಟು ಆಫೀಸ್. ಅದರ್ವೈಸ್ ಮೋಸ್ಟ್ಲಿ ಇಟ್ಸ್ ಅ ವೆರಿ ನೈಸ್ ರಿಚುವಲ್. ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ವಿ ಗೋ ಟು ಟೆಂಪಲ್ ಆ್ಯಂಡ್ ದೆನ್ ಅಮೇಝಿಂಗ್ ಬ್ರೇಕ್ಫಾಸ್ಟ್ ಆ್ಯಂಡ್ ದೆನ್ ಅ ನೈಸ್ ಫ್ಯಾಮಿಲಿ ಲಂಚ್ ಆರ್ ಪ್ರಾಬಬ್ಲಿ ಡಿನ್ನರ್. ಸೊ ಐ ಲವ್ the celebration so much, but I'm so grateful for the start we had and yeah, ನಾವು ಲಿಟ್ರಲಿ ಅಂದ್ಕೊಂಡಂಗೆಲ್ಲ ಆದರೆ ಇಟ್ಸ್ ಸಚ್ ಅ ರಿಲೀಫ್ ಸೀರಿಯಸ್ಲಿ. ಆ್ಯಂಡ್ ನಂಗೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೋ ಈ ಥರದ್ರೆಲ್ಲ ಅಷ್ಟೇ ಸ್ಟ್ರೆಸ್ ಕೂಡ ಇರುತ್ತೆ. ಸೊ ಲೈಕ್ ಹೆಂಗಾಗುತ್ತೆ, ಏನು ಮಾಡಲಿ ಏನಿಲ್ಲ. ಎಸ್ಟರ್ಡೇ ಅಟ್ ದಿಸ್ ಪಾಯಿಂಟ್ ಐ ವಾಸ್ ಲೈಕ್ ಹೌ ಡು ಐ ಡೂ, ವಾಟ್ ಡು ಐ ಡೂ ಅನ್ನೋದಿತ್ತು. ಬಟ್ though it is very simple, but I'm just very happy because when the other person is happy, naturally you feel very happy. So yeah, I was very tired, so quick I just prepared hot khichdi. So ಆರ್ಯನ್ಗೂ ಆಗುತ್ತೆ ನನಗೂ ಆಗುತ್ತೆ. ಆರ್ಯನ್ ಎದ್ರು, ಸೊ ಅವ್ರು ಕೂಡ ಬೇಗ ಸ್ನಾನ ಮಾಡಿಸ್ದೆ ಆ್ಯಂಡ್ ಅವ್ರದ್ದು ಕೂಡ ಲಂಚ್ ಆಯಿತು. ಆ್ಯಂಡ್ ಎಸ್, ಸೊ ಐ ಥಿಂಕ್ ಐ ಹ್ಯಾವ್ ಟು ಗೆಟ್ ಗೋಯಿಂಗ್ ಬಿಕಾಸ್ ಸೊ ಇವಾಗ ಈವ್ನಿಂಗ್ ಆಗಿದೆ ಆಲ್ರೆಡಿ. ಅಮ್ಮ ಇಸ್ ಬ್ಯಾಕ್ ಫ್ರಮ್ ವರ್ಕ್. ಎಷ್ಟು ಹೇಳಿದ್ರು ಕೇಳಲ್ಲ. ಶಿ ಇಸ್ ಲೈಕ್ ನಾನು ಮನೇಲೇ ಅಡುಗೆ ಮಾಡ್ತೀನಿ ಅಂತ. ಸೊ ಆ್ಯಂಡ್ ಶಿ ಆಲ್ರೆಡಿ ಇನ್ಫಾರ್ಮ್ ಶ್ರೀಧರ್ ಆ್ಯಸ್ ವೆಲ್. ಸೊ ಐ ವಾಸ್ ಲೈಕ್ ಓಕೆ ಫೈನ್. ಸೊ ಆರ್ಯನ್ ಕರ್ಕೊಂಡು ಐಮ್ ಜಸ್ಟ್ ಗೋಯಿಂಗ್ ನೌ. ಯಾ yeah. Yes, Chamsha, thank you. Thank you. That's just it. Applied the moisturizer, bit of a primer. I'm trying and learning, so just a bit of concealer and that's just it. Okay, I'm doing like this for the first time. I don't even know how to apply it also. I don't know if it makes any difference as well because I really don't know. And recently I was checking with my friend also. So she was telling me so many things that brush moist ಮಾಡ್ಕೋಬೇಕು and skin ಚೆನ್ನಾಗಿ prep ಮಾಡ್ಕೋಬೇಕು. So ಒಂದೊಂದ್ಸತಿ without any expectation it turns out to be nice. And so yeah, I'm just okay with this. And then a bit of loose powder, just dab and that's about it. This is how I get ready all the time, like literally that's it. Okay, so I'm done now. Literally that's about it, and now we are ready to go. Yes, Appaji, my hair gets oily in literally 2 to 3 days and I don't even oil my hair much.
I have to make a full series on how my skin has changed and how my hair transformation, which I'll do. So, yeah. ಮೇಡಮ್ ಅವರು ಆಲ್ರೆಡಿ ಜಾಮೂನ್ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಫಾರ್ ಶ್ರೀಧರ್. ಅವ್ರಿಗೆ ನೆನ್ನೆ ಮಾಡೋಕ್ಕಾಗಿಲ್ಲ ಅಂತ ಬಿಕಾಸ್ ಎವ್ರಿ ಇಯರ್ ಶಿ ಡಸ್ ಇಟ್. ಸೊ ನಾವು ಶಿ ಇಸ್ ಜಸ್ಟ್ ಡೂಯಿಂಗ್ ದಟ್. ಆಫೀಸಿಂದ ಬಂದು ಶಿ ಇಸ್ ಡೂಯಿಂಗ್ ಇಟ್ ಆ್ಯಂಡ್ ಶ್ರೀಧರ್ ಆಲ್ಸೋ ಕೇಮ್. ಸೊ ಬಂದ ತಕ್ಷಣವೇ ಅವ್ರಿಗೆ ಆರತಿ ಮಾಡಿದ್ರು ಆ್ಯಂಡ್ ದಿಸ್ ಲಿಟಲ್ ಬಾಯ್ ವಾಸ್ ಆಲ್ಸೋ ಸಿಟ್ಟಿಂಗ್. So yeah, we had dinner and then got back home. So this was a very nice and different birthday compared to all the years, and I'm very grateful that I could do whatever I can. I hope you all had a great day too. See you all next.